ಮಾತಪ್ಪ ಜಾತ್ರೆ ಹಳ್ಳಿಯರು ಯಾರು ಬಂದಿಲ್ಲ ಸರ್. ನಿನ್ನೆ ಈ ದಾರಿ ಹಿಂಗಿದ್ ತಮ್ಮ ಜೀವ ಕೈ ಹಿಡ್ಕೊಂಡು ಯಾರು ಬಂದಿಲ್ಲ ಸರ್. ಸೇಫ್ಟಿ ಇಲ್ಲದ ಕಾಮಗಾರಿ, ಗೂಡ್ಸ್ ವಾಹನಗಳ ಅಪಘಾತ, ನಿಧಾನಗತಿ ಕಾಮಗಾರಿ, ಸಾರ್ವಜನಿಕರ ಹಿಡಿಶಾಪ. ಇಳಕಲ್ ನಗರದ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ನಡೆಯುತ್ತಿರುವ ಅಂಡರ್ ಪಾಸ್ ಬ್ರಿಡ್ಜ್ ಕಾಮಗಾರಿಗಾಗಿ ದೊಡ್ಡ ತೆಗ್ಗು ತೆಗೆದು ಕಾಮಗಾರಿಯನ್ನ ನಡೆಸುತ್ತಿದ್ದು, ಯಾವುದೇ ಸುರಕ್ಷತಾ ಕ್ರಮಗಳನ್ನು ಸರಿಯಾಗಿ ಪಾಲಿಸದ ಕಾರಣ ಇಂದು ಸಣ್ಣ ಗೂಡ್ಸ್ ವಾಹನವೊಂದು ಅಪಘಾತಗೊಂಡು ಒಂದು ವಾಹನ ಹಳ್ಳಕ್ಕೆ ಬಿದ್ದಂತಹ ಘಟನೆ ನಡೆದಿದೆ. ಕಾಮಗಾರಿ ಪ್ರಾರಂಭವಾದಾಗಿನಿಂದ ಇಳಕಲ್ ಸಾರ್ವಜನಿಕರು ಮತ್ತು ಸುತ್ತಮುತ್ತ ಹಳ್ಳಿಯ ಜನರ ಸಂಚಾರಕ್ಕೆ ಭಾರೀ ತೊಂದರೆಯಾಗಿದ್ದು, ಪರ್ಯಾಯ ಮಾರ್ಗವಾಗಲಿ ವಾಹನಗಳ ಸಂಚಾರದ ಸುರಕ್ಷತೆಗೆ ಸರಿಯಾದ ಕ್ರಮವನ್ನ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರು ಆಕ್ರೋಶಗೊಂಡಿದ್ದರು. ರೋಡ್ ಕೊಟ್ಟಿಲ್ಲ. ಇದು ತೊಂಡೆಯಾಳು, ಏರೂರು, ಚಿನ್ನಾಪುರ ಅಪ್ ಟು ಕೈಡಿಮಠ ಹೋಗ್ಬೇಕ್ರಿ. ಇದು ಪ್ರಾಬ್ಲಮ್ ಯಾರಿಗಾಗುತ್ತೆ ಸರ್? ಇಲ್ಲಿ ರೋಡಿಗೆ ಯಾರು ಒಬ್ಬರು ನಿಂತಿಸಿ ಗಾಡಿ ಪಾಸ್ ಮಾಡಿಕೊಳ್ರಿ ಇವ್ರು ಇಲ್ಲಿ. ಸರ್ ಏನ್ ಮಾಡ್ರಿ ಹಿಂಗಾದ್ರೆ ಗಾಡಿ ಬಂದ್ರೆ ಯಾರು ಜವಾಬ್ದಾರಿ ಸರ್? ಅದಕ್ಕೆ ಹೇಳ್ತಾರೆ ನಾವು ಗಾಡಿ ಹೋಗ್ಬೇಕು ಕೇಸ್ ಅವ್ನ ರೂಟ್ ನಾವ್ ಬಂದನ್ರಿ, ನಮ್ಮ ರೂಟಿನ ಯಾರಿಗೆ ಹೇಳ್ಬೇಕ್ರಿ? ಗಾಡಿ ಯಾರ ಮೇಲೆ ಕೇಸ್ ಮಾಡ್ತಾರೆ ಜಲ್ದಿ ಕ್ಲಿಯರ್ ಮಾಡ್ಬಿಟ್ರೆ ಆಗತ್ತಿಲ್ಲ ಸರ್. ಸರ್ವಿಸ್ ಕೊಡ್ಬೇಕು ಅವ್ರು. ನಮ್ಮ ರೂಟ್ ಎಲ್ಲಿ ಕೊಟ್ಟಾರ ಸರ್? ಇವ್ರು ದಾರಿ ಎಲ್ಲಿ ಕೊಟ್ಟಾರ ಸರ್? ನಾವೀಗ ಅವ್ರ ಮೇಲೆ ಕೇಸ್ ಮಾಡ್ಬೇಕಾಗುತ್ತೆ. ಅವ್ನ ರೂಟ್ನಾಗ ಹೋದ್ರಿ ನಾವ್ ಯಾವ ಯಾರು ಕೇಸ್ ಮಾಡ್ಬೇಕು? ಅವ್ನ ರೂಟ್ನಾಗ ಏನ್ರಿ ಅವ? ಇವ್ರು ನಮಗೆ ಎಲ್ಲಿ ದಾರಿ ಕೊಟ್ರಿ? ಇವರು ಚಿತ್ರಿಗೆ ಮಾತಪ್ಪ ಜಾತ್ರೆ ಹಳ್ಳಿಯರು ಯಾರು ಬಂದಿಲ್ಲ ಸರ್. ನಿನ್ನೆ ಈ ದಾರಿ ಹಿಂಗಿದ್ ತಮ್ಮ ಜೀವ ಕೈ ಹಿಡ್ಕೊಂಡು ಯಾರು ಬಂದಿಲ್ಲ ಸರ್. ಹಂಗೈತೆ ಸರ್ ಪರಿಸ್ಥಿತಿ ಇಲ್ಲಿ. ಫಸ್ಟ್ ಒಂದು ಸರ್ವಿಸ್ ರೋಡ್ ಕೊಡ್ಬೇಕು. ಸರ್ವಿಸ್ ರೋಡ್ ಒಂದು ಕೊಡ್ಲಾರ್ದ ಕೆಲಸ ಚಾಲು ಮಾಡಬಾರ್ದು. ನಮ್ಗೆ ಈಗ ಹಳ್ಳಿಯವ್ರಿಗೆ ಹೋಗೋದು ದೊಡ್ಡ ತ್ರಾಸ ಆಗತ್ತದ. ಆ ಪುಲಿ ಮುಡುಕ್ ರಸ್ತೆ ಕೊಡ ಅಂತಂದ್ರೆ ಒಂದು ತಿಂಗಳು ಒಟ್ಟ ಕಿವಾಗ ಹಾಕೋಲಿಲ್ಲ ಇವ್ರು. ಈಗ ಹಾಗೆ ಪ್ರಾಣ ದಾರಿ ಬರ್ತಾರೆ ಸರ್. ಈಗ ಒಂದು 4 ಜನ ಹೋಗಿಲ್ಲ ಮನೆಗೆ ಹೋಗಿ ಮಾಡ್ತೀರಿ ಯಾವ ಹೇಳೋಲ್ಲ ಯಾವನಿಲ್ಲ ನಿಮಗಿಲ್ಲ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.